ಗ್ರಾಮೀಣ ಸೊಗಡಿದೆ. ಗ್ರಾಮೀಣ ಮತ್ತೆ ಎರಡನ್ನೂ ಕೂಡ ಉತ್ತಮವಾಗಿ ಕಟ್ಕೊಟ್ಟಿದ್ದಾರೆ ಇಡೀ ತಂಡ. ಹೀರೋ ಹೀರೋಯಿನ್ ಸ್ಪೆಷಲಿ ರಶ್ಮಿತಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆಯ ಮೂವಿ. ಇಡೀ ಕುಟುಂಬದವರು ಒಟ್ಟಾಗಿ ಬಂದು ಕೂತ್ಕೊಂಡು ನೋಡುವಂತಹ ಮೂವಿ. ಎಲ್ಲೂ ಕೂಡ ಒಂದು ಅನುಚಿತವಾದಂತಹ ಪ್ರಸಂಗಗಳು ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಮೂವಿನ ನೋಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಮೂವಿ ತುಂಬಾ ಖುಷಿ ಆಯ್ತು. ನಮ್ಮ ಚಿಕ್ಕಮಂಗ್ಳೂರಿನ ಹುಡುಗಿ ರಶ್ಮಿತಾ ಗೌಡ ಮೂವಿ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಖುಷಿ ಕೊಡ್ತು. ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ಚಿಕ್ಕಮಂಗ್ಳೂರಿನ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡ್ ರಶ್ಮಿತಾ. ವಿ ವರ್ ಸೋ ಪ್ರೌಡ್ ಟು ಸಿ ಹರ್ ಆನ್ ಬಿಗ್ ಸ್ಕ್ರೀನ್ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಿರಾ. ನಮ್ಮ ಹಳ್ಳಿ ಸೊಗಡನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಇತ್ತೀಚೆಗೆ ಕಡಿಮೆ ಆಗಿತ್ತು, ಮತ್ತೆ ಎಸೆನ್ಸ್ ಮತ್ತೆ ಬರ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಸಿಕ್ಕಿದೆ. We wish you all the very best for the upcoming days. Thank you so much. Apart from Rashmita best friend illa andre cinema hengide anta kelbekalva ನಾವು. ಎಲ್ಲರೂ ಅದ್ಭುತವಾದ ಕಲಾವಿದರು. ಪ್ರತಿಯೊಬ್ಬರು ಕೂಡ ಯಾರ ಬಗ್ಗೆನೂ ನಾವು ಏನು ಹೇಳಂಗೇ ಇಲ್ಲ. ಒಬ್ರಿಗಿಂತ ಒಬ್ರು ಒಂಥರ ಕಾಂಪಿಟೇಷನ್ ತರ ಮಾಡಿದಿರ. ತುಂಬಾನೇ ಚೆನ್ನಾಗಿದೆ. ಮಕ್ಕಳು ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ರು. ನಾನು ನೋಡ್ತಾ ಇದ್ದೆ ಇಬ್ರು ತುಂಬಾನೇ ಒಂದ್ ಕಡೆನೂ ಅವ್ರು ಬೋರ್ ಆಗ್ತಿದೆ, ನಮಗ್ ಬೇರೆ ಇಲ್ಲ, ಏನು ಒಂದು ಡೈವರ್ಷನ್ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಎಂಗೇಜ್ ಆಗಿ ಥ್ರೂಔಟ್ ದ ಮೂವಿ ತುಂಬಾನೇ ಎಂಜಾಯ್ ಮಾಡಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳಿಲ್ಲ, ಅದಿಲ್ಲ ಇಲ್ಲ ಅಂತ ಯಾವುದೋ ರೀಸೆಂಟ್ ಆಗಿ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ. ಯಾರು ಹೇಳಿದ್ದು ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಸಿನಿಮಾ ಅದ್ಭುತವಾಗಿದೆ. ಇತ್ತೀಚೆಗಷ್ಟೇ ಸೂಫಮ್ಸು ಅಂತ ಒಂದು ಒಳ್ಳೆ ಸಾಮಾಜಿಕವಾದ ಮೂವಿ, ಲೈಟ್ ಹಾರ್ಟೆಡ್ ಮೂವಿ, ಎಲ್ಲ ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡಿ ಎಂಜಾಯ್ ಮಾಡೋಂಥ ಮೂವಿ ನೋಡ್ಕೊಂಡು ಬಂದಿದ್ದೆ. ಯಾಕೆ ಈ ಥರನೇ ಬರ್ಬೋದಲ್ಲ ಸಿನಿಮಾ ಅಂತ ಇದ್ದಂಗೆ ಪಟ್ ಅಂತ ಇನ್ನೊಂದು ಮೂವಿ ನೋಡಿ ಇಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ. ದೀಪು ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು. ಒಂದು ಒಳ್ಳೆ ಕಥೆ ಚೆನ್ನಾಗಿರೋದು ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ತುಂಬಾ ಚೆನ್ನಾಗಿದೆ. ನಮ್ಮ ಹುಡುಗನೇ ಮಾಂತೇಶ ಅದ್ಭುತವಾಗಿ ನಟಿಸಿಯಾನೆ, ಮಜವಾಗಿದೆ. ಅಂಡ್ ಇಡೀ ಸಿನಿಮಾದಲ್ಲಿ ನಿಜವಾದ ಹೀರೋ ಅಂದ್ರೆ ನನ್ನ ಪ್ರಕಾರ PD ಸತೀಶ್ ಚಂದ್ರ. ಅದ್ಭುತವಾಗಿದೆ. ಎಲ್ಲ ನಕ್ ಇಡೀ ಥಿಯೇಟರ್ ಅಲ್ಲಿ ನಮ್ಗೆ ಬರೀ ನಗುನೇ ಕೇಳಿಸ್ತಾ ಇತ್ತು. ಸೊ ಎಲ್ಲ ಇವಾಗ ಜನಕ್ಕೆ ಬೇಕಾಗಿರೋದು ಒಂದು ಎಂಟರ್ಟೈನ್ಮೆಂಟ್. ಎಲ್ರು ಏನ್ ನ್ಯೂಸ್ ಆನ್ ಮಾಡಿದ್ರೆ ಇನ್ನೊಂದು ಏನು, ಇಲ್ಲೇನ್ ಮಾಡಿದ್ರೆ ಇನ್ನೊಂದು ಯಾವ್ದೋ ದೇಶದಲ್ಲಿ ಯುದ್ಧ, ಇಲ್ಲೇನೋ ಇನ್ಫ್ಲೇಷನ್, ಮಣ್ಣು ಮಸಿ, ಅಮೆರಿಕ ಟ್ರಂಪ್ ಅಂದ ಅವೆಲ್ಲ ಬಿಟ್ಟಾಕಿ ಥಿಯೇಟರ್ ಒಳಗೆ ಬಂದು ಎಂದ್ಯಾಗ ಒಂದೂವರೆ ಗಂಟೆ 2 ಗಂಟೆ ನಕ್ಕೊಂಡು ಖುಷಿಯಾಗಿ ಹೋಗ್ಬೇಕು ಅಂದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಬನ್ನಿ. ಅದ್ಭುತವಾಗಿದೆ. ಸಾಂಗ್ ನಮ್ಮ ಕೋತ ಪ್ರವೀಣ್ ಅಂಡ್ ಪ್ರದೀಪ್ ಅದು ತುಂಬಾ ಚೆನ್ನಾಗಿದೆ. ಸಂಗೀತ, ನಿರ್ದೇಶನ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿದೆ. ಸರ್, ಪ್ಲೀಸ್ ಕಂಟಿನ್ಯೂ ಡೂಯಿಂಗ್ ದಿ ಸೇಮ್. ಸೊ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ನೋಡಿ. ಥಿಯೇಟರ್ ಅಲ್ಲೇ ನೋಡಿ. OTT ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೋಬೇಡಿ. ಥಿಯೇಟರ್ ಅಲ್ಲಿ ನೋಡಿದ್ರೆ ಈ ತರ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ. ಇಲ್ಲ ಅಂದ್ರೆ OTTಗೆ ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ ಅಷ್ಟೇ. ಮೂವಿ ತುಂಬಾ ಚೆನ್ನಾಗಿತ್ತು. ಇಡೀ ಥಿಯೇಟ್ರು ಎಲ್ಲ ನಮಗೆ ಗೊತ್ತಿರೋರು ಆಕ್ಟ್ ಮಾಡಿರೋದ್ರಿಂದ ಇದ್ದಿದ್ದು ಸಕ್ಕದಾಗಿತ್ತು. ನಿರಂಜನ್ ಹೇಳ್ದಂಗೆ PD ಅವರು, ನಮ್ಮ ಮಾಂತೇಶ್ ಅವರು, ಆಮೇಲೆ ನಮ್ಮ ಬ್ರ್ಯಾಂಡು ಚಿಲ್ಲರು, ನಮ್ಮ ಪ್ರದೀಪ್ ಎಲ್ಲರೂ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಬೋರ್ ಹೊಡೆದಿಲ್ಲ. ಅಂಡ್ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾದಂಥ ಸಿನಿಮಾ ನೋಡಿ ತುಂಬಾ ಖುಷಿಯಾಗಿ ಹೊರಗಡೆ ಬಂದಿದ್ವಿ. ನಿರ್ದೇಶಕ ದೀಪು ಅವ್ರು ಇರ್ಬೋದು, ಮಾಂತೇಶ್ ಇರ್ಬೋದು, PD ಇರ್ಬೋದು, ಎಲ್ಲ ಕಲಾವಿದರು ಇರ್ಬೋದು, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬಹಳ ನೀಟಾಗಿ ಕೆಲಸ ಮಾಡಿದ್ದಾರೆ. ತುಂಬಾ ಖುಷಿ ಕೊಡುವಂಥ ಪಿಕ್ಚರು. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾನೆ ಇರಬೇಕು. ನಾವೆಲ್ಲ ಥಿಯೇಟರ್ಗೆ ಬಂದು ಇಂಥ ಸಿನಿಮಾಗಳನ್ನ ನೋಡಬೇಕು, ಎನ್ಕರೇಜ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ದಯವಿಟ್ಟು ಎಲ್ಲರೂ ಮನೆಯಿಂದ ಹೊರಗೆ ಬಂದು ಥಿಯೇಟರ್ಗೆ ಬಂದು ಈ ಅರಸಯ್ಯನ ಪ್ರೇಮ ಪ್ರಸಂಗ ಅನುಭವ ಒಂದು ಬಹಳ ಮುಗ್ಧವಾದಂಥ ಚಿತ್ರವನ್ನ, ಮನಸ್ಸು ಮುಟ್ಟುವಂಥ ಚಿತ್ರವನ್ನ ನೀವೆಲ್ಲ ನೋಡಬೇಕು. ಇಂಥ ಅದ್ಭುತವಾದ ಕಲಾವಿದರಿಗೆ, ತಂತ್ರಜ್ಞರಿಗೆ ನೀವೆಲ್ಲ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡಿ ಮನಸ್ಪೂರ್ವಕವಾಗಿ ನಕ್ಕಿದ್ದೀವಿ. ಹೊಡಿ ಬಡಿ ಕಡಿ ಅನ್ನೋ ಕಥೆಗಳು ಬರ್ತಾ ಇರೋ ಈ ಸಂದರ್ಭಗಳಲ್ಲಿ ಒಳ್ಳೆ ನಗಿಸ್ತಾ ಇರೋಂತಹ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ. ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ನಮ್ಮ ಅಂತೇಶ್ ಅವರು, ರಶ್ಮಿತಾ ಅವರು, ನಾನಂತೂ ಅವರು ರಶ್ಮಿತಾ
ತುಂಬಾ ಇಷ್ಟಪಡ್ತಾ ಇದ್ದೀನಿ ಈ ಸಿನಿಮಾಯಿಂದ. ಆಮೇಲೆ ನಮ್ಮ PD ಸತೀಶ್ ಅವರು, ಹಾಗೆ ಹಲವಾರು ನಮ್ಮ ಜಹಾಂಗೀರ್ ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಹಲವಾರು ನಮ್ಮ ಕಲಾವಿದರು ಇದ್ದಾರೆ. ಸೊ ಮತ್ತೆ ಒಳ್ಳೆ ನಿರ್ದೇಶನ ಇದೆ, ಒಳ್ಳೆ ಚಿತ್ರಕಥೆ, ಸಂಭಾಷಣೆ ಎಲ್ಲದ್ರಲ್ಲೂ ತುಂಬಾ ಎಕ್ಸಲೆಂಟ್ ಆಗಿದೆ ಈ ಸಿನಿಮಾ. ನಾನಂತೂ ತುಂಬಾ ನಗ್ತಿದ್ದೀನಿ. ನಗಬೇಕು ಅಂದ್ರೆ ಬಂದು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಇಲ್ಲಿ ಈ ಸಿನಿಮಾದಲ್ಲಿ ಯಾರ್ಯಾರು ಕಲಾವಿದರು ಇದ್ದಾರೋ ಅವರಷ್ಟು ಜನ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇದು ಇನ್ನು ನನ್ನ ಸಿನಿಮಾ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೀನಿ. ಈ ತರ ಸಿನಿಮಾಗಳು ಖಂಡಿತವಾಗ್ಲೂ ಗೆಲ್ಲಬೇಕು. ಇತ್ತೀಚೆಗೆ ಅಂದ್ರೆ ಕಾಮಿಡಿ ಪ್ರಾಧಾನ್ಯವಾಗಿ ಬಂದಿರುವಂತಹ ಸಿನಿಮಾಗಳಲ್ಲಿ ತುಂಬಾ ಸೆನ್ಸಿಬಲ್ ಆಗಿ ಕಾಣುತ್ತೆ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಅಂದ್ರೆ ನನ್ನನ್ನ ಮೊದಲುಗೊಂಡು ಅಷ್ಟು ಪ್ರೇಕ್ಷಕ ಮಹಾಪ್ರಭುಗಳು ಇದನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ತೀನಿ. ನಾನು ಸಿನಿಮಾದವನು ಅಂತ ಮಾತಾಡ್ತೀನಿ. ನನ್ನ ಹೆಂಡತಿ ಒಬ್ಬ ನಾರ್ಮಲ್ ಆಡಿಯನ್ ಆಗಿ, ಒಬ್ಬ ಕಾಮನ್ ಮ್ಯಾನ್ ಆಗಿ ಅವಳ ರಿವ್ಯೂ ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಸಿನಿಮಾನ ನಾವೇ ಗೆಲ್ಲಿಸ್ಬೇಕು. ಇದು ವರ್ಡ್ ಆಫ್ ಮೌತ್ ಹರಡುತ್ತೋ, ಜನಕ್ಕೆ ತಲುಪಿಸೋದಕ್ಕೆ ಏನ್ ಮಾಡಬೇಕು, ಏನ್ ಬೇಕಾದ್ರೂ ಮಾಡೋಣ. ಈ ಸಿನಿಮಾ ಇವ್ರಿಗೆ ಗೆಲುವು ಆಗ್ಲೇಬೇಕು. ಅಂಡ್ ಒಬ್ಬ ಪ್ರೊಡ್ಯೂಸರ್ ಗೆದ್ದಾಗ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಒಬ್ಬ ನಿರ್ದೇಶಕರಾಗಿ ನಾವು ಇದನ್ನ ಮೆನ್ಷನ್ ಮಾಡಬೇಕು. ಒಬ್ಬ ಪ್ರೊಡ್ಯೂಸರ್ ಗೆದ್ರೆ ಉದ್ಯಮ ಬೆಳೆಯುತ್ತೆ ಅಂಡ್ ಒಂದು 10 ಮನೆ ಊಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನಾವು ನಿಜವಾಗ್ಲೂ ಗೆಲ್ಲಿಸ್ಬೇಕು. ಚಾಚು ತಪ್ಪದೆ, ಯಾವುದೇ ಸಮಸ್ಯೆ ಇಲ್ಲದೆ ಈ ಸಿನಿಮಾನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದ್ರೆ ಇಡೀ ಹೆಸರು ಹೇಳ್ತಾ ಹೋಗ್ಬೇಕು. ಪ್ರತಿಯೊಬ್ಬರು ಅತ್ಯದ್ಭುತವಾಗಿ ಮಾಡಿದ್ದಾನೆ. ಖಂಡಿತವಾಗ್ಲೂ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಪ್ಲೀಸ್. ನಮಸ್ಕಾರ. ಇದು ಪೈಸಾ ವಸೂಲ್ ಮೂವಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ PD ಸತೀಶ್ ಚಂದ್ರ ಅಂತೂ ಹೈಲೈಟ್. ತುಂಬಾ ಇಷ್ಟ ಆಯ್ತು. ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿ ನೋಡಿ ಪ್ಲೀಸ್. ಆಲ್ ದ ವೆರಿ ಬೆಸ್ಟ್ ಸರ್. ಕಂಗ್ರಾಚುಲೇಷನ್ ಸರ್. ಖಂಡಿತವಾಗ್ಲೂ ಇದು ಯಶಸ್ಸನ್ನೇ. ಇದು ಧೈರ್ಯವಾಗಿರಿ. ಆ ಅಪ್ಪನ ಏನ್ ಮಾಡ್ಬೇಕು ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ ಬಂಗಾರಿ, ಏನ್ ಮಾಡ್ಬೇಕು ಹೇಳು, ಏನ್ ಮಾಡ್ಬೇಕು ಹೇಳೋ ಮಾಡಿ. ಈ ಸಿನಿಮಾದಲ್ಲಿ ಇವರು ದುಡ್ಡೊಂದು ಹಾಕಿದ್ರೆ ಬೇರೆ ಆಗಿರೋದು, ದುಡ್ಡಿನ ಜೊತೆ ತಮ್ಮ ಮನಸ್ಸಿನ ಅಷ್ಟು ಕಷ್ಟಗಳನ್ನ, ಪ್ರೀತಿಯನ್ನ ಎಲ್ಲವನ್ನೂ ಹಾಕಿದ್ದಾರೆ. ಸೊ ಆ ಮನಸ್ಸು, ಆ ಪ್ರೀತಿ ಎಲ್ಲವೂ ಗೆಲ್ಲಬೇಕು. ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ಇದನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಲೇಬೇಕು. ನಾವು ಮಾಡೋ ಕೆಲಸ ನಾವು ಮಾಡೋಣ. ಅದು ಅವ್ರಿಗೆ ತಲುಪುತ್ತೋ ಬೇಡುತ್ತೋ ಅದು ಬೇರೆ ಪ್ರಶ್ನೆ. ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಒಬ್ಬ ಸಿನಿಮಾ ಕಾರ್ಯಕರ್ತನಾಗಿ, ಕೆಲಸ ಮಾಡೋನಾಗಿ ಬೇಸಿಕಲಿ ಅದನ್ನ ನಾವು ಮಾಡೋಣ ಅಂತ ಹೇಳಿ ನಾನು ಈ ಮುಖಾಂತರ ಹೇಳ್ತೀನಿ ಸರ್. ಒಳ್ಳೆದಾಗಿ ಸರ್. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಎಷ್ಟೋ ಜನ ಮೊನ್ನೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದಾಗ OTT ನೋಡಿದ್ವಿ, ಮಜಾ ಬಂದಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಅದೇ ಸಿನಿಮಾ ಥಿಯೇಟರ್ ಅಲ್ಲಿ 100 ಕೋಟಿ ಮೇಲೆ ಸಿನಿಮಾ ದುಡ್ಡು ಮಾಡಿತ್ತು. ಬಟ್ OTT ನೋಡಿದಾಗ ಮಜಾ ಇಲ್ಲ ಅಂತ ಹೇಳ್ತಿದ್ರು. ಯಾವತ್ತೂ ಆದ್ರೂ ಅಷ್ಟೇ ಕಾಮಿಡಿ ಸಿನಿಮಾನ ಬಂದು ಥಿಯೇಟರ್ ನೋಡಿದ್ರೆ ಮಜಾ ಸಿಗೋದು. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಇದು. ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟರ್ಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಅಂತೂ ಫಸ್ಟ್ ಸಿನಿಮಾ ಅಂತ ನಾನು ಹೇಳಕ್ಕಾಗಲ್ಲ. ಒಬ್ಬ ನಿರ್ದೇಶಕನಾಗಿ ನಾನೇ ಹೇಳ್ತಾ ಇದ್ದೀನಿ, ಫಸ್ಟ್ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್. ತುಂಬಾ ಒಳ್ಳೇದಾಗಲಿ. ಹಾಗೆ ನಿರ್ಮಾಪಕರು ಅಷ್ಟೇ ಈ ಸಿನಿಮಾಯಿಂದ ಗೆದ್ರೆ ನಮ್ಮಂತ ನಿರ್ದೇಶಕರಿಗೆ ಇನ್ನೊಂದು 10 ಜನಕ್ಕೆ ಕೆಲಸ ಕೊಡ್ಬೋದು. ಅವ್ರು ಗೆಲ್ಲಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.